ಎಲ್ಲರಲ್ಲೂ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾಕೆ? ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು. ತನಿಖೆ ಕೂಡ ನಡೀತಾ ಇದೆ. ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಜಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್ ತಂಡ, ಪೊಲೀಸ್ ತಂಡ, ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದು, ಯಾಕೆ ಅಂತ ಈಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು, DVR ಕೂಡ ಸಿಕ್ಕಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾಕೆ ಟೇಕ್ ಆಫ್ ಆದಂಥ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ? ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ? ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು, ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್, ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ. ಎರಡೂ ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಮೊನ್ನೆ ಒಬ್ಬರು ಪೈಲಟ್ ಹೇಳೋದನ್ನು, ನಿನ್ನೆ ಒಬ್ಬರು ಹೇಳೋದನ್ನು ಗಮನಿಸ್ತಾ ಇದ್ದೆ. ಅವರು ಹೇಳುವಂಥದ್ದು ಏನು, ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ, ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ. ಯಾಕೆ ಅಂತಂದರೆ ನಿಮಗೆ ಎರಡೂ ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕ್ಕಾಗಿ ಆ ಮೂಮೆಂಟ್ ಕಳ್ಕೊಂಡಿರುತ್ತದೆ. ಆ ಮೂಮೆಂಟ್ ಕಳ್ಕೊಂಡಾದ ಎಲ್ಲರಲ್ಲೂ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾಕೆ? ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು. ತನಿಖೆ ಕೂಡ ನಡೀತಾ ಇದೆ. ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಜಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್ ತಂಡ, ಪೊಲೀಸ್ ತಂಡ, ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದು, ಯಾಕೆ ಅಂತ ಈಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು, DVR ಕೂಡ ಸಿಕ್ಕಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾಕೆ ಟೇಕ್ ಆಫ್ ಆದಂಥ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ? ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ? ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು, ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್, ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ. ಎರಡೂ ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಮೊನ್ನೆ ಒಬ್ಬರು ಪೈಲಟ್ ಹೇಳೋದನ್ನು, ನಿನ್ನೆ ಒಬ್ಬರು ಹೇಳೋದನ್ನು ಗಮನಿಸ್ತಾ ಇದ್ದೆ. ಅವರು ಹೇಳುವಂಥದ್ದು ಏನು, ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ, ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ. ಯಾಕೆ ಅಂತಂದರೆ ನಿಮಗೆ ಎರಡೂ ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕ್ಕಾಗಿ ಆ ಮೂಮೆಂಟ್ ಕಳ್ಕೊಂಡಿರುತ್ತದೆ. ಆ ಮೂಮೆಂಟ್ ಕಳ್ಕೊಂಡಾದ ಎಲ್ಲರಲ್ಲೂ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾಕೆ? ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು. ತನಿಖೆ ಕೂಡ ನಡೀತಾ ಇದೆ. ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಜಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್ ತಂಡ, ಪೊಲೀಸ್ ತಂಡ, ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದು, ಯಾಕೆ ಅಂತ ಈಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು, DVR ಕೂಡ ಸಿಕ್ಕಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾಕೆ ಟೇಕ್ ಆಫ್ ಆದಂಥ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ? ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ? ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು,
ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್, ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ. ಎರಡೂ ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಮೊನ್ನೆ ಒಬ್ಬರು ಪೈಲಟ್ ಹೇಳೋದನ್ನು, ನಿನ್ನೆ ಒಬ್ಬರು ಹೇಳೋದನ್ನು ಗಮನಿಸ್ತಾ ಇದ್ದೆ. ಅವರು ಹೇಳುವಂಥದ್ದು ಏನು, ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ, ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ. ಯಾಕೆ ಅಂತಂದರೆ ನಿಮಗೆ ಎರಡೂ ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕ್ಕಾಗಿ ಆ ಮೂಮೆಂಟ್ ಕಳ್ಕೊಂಡಿರುತ್ತದೆ. ಆ ಮೂಮೆಂಟ್ ಕಳ್ಕೊಂಡದಕ್ಕೆ ಎಲ್ಲರಲ್ಲೂ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾಕೆ? ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು. ತನಿಖೆ ಕೂಡ ನಡೀತಾ ಇದೆ. ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. AAIB, NSG, FSL, ಸೇನೆ, NDRF ತಂಡ, ಪೊಲೀಸ್ ತಂಡ, ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ವಿ. ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದು ಯಾಕೆ ಅಂತ. ಈಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು, DVR ಕೂಡ ಸಿಕ್ಕಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾಕೆ ಟೇಕ್ ಆಫ್ ಆದಂಥ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ? ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ? ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಂದಷ್ಟು ಜನಕ್ಕೆ ಎಲ್ಲರಲ್ಲೂ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾಕೆ? ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು. ತನಿಖೆ ಕೂಡ ನಡೀತಾ ಇದೆ. ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. AAIB, NSG, FSL, ಸೇನೆ, NDRF ತಂಡ, ಪೊಲೀಸ್ ತಂಡ, ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ವಿ. ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದು ಯಾಕೆ ಅಂತ. ಈಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು, DVR ಕೂಡ ಸಿಕ್ಕಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾಕೆ ಟೇಕ್ ಆಫ್ ಆದಂಥ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ? ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ? ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು, ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್, ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ. ಎರಡೂ ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಮೊನ್ನೆ ಒಬ್ಬರು ಪೈಲಟ್ ಹೇಳೋದನ್ನು, ನಿನ್ನೆ ಒಬ್ಬರು ಹೇಳೋದನ್ನು ಗಮನಿಸ್ತಾ ಇದ್ದೆ. ಅವರು ಹೇಳುವಂಥದ್ದು ಏನು, ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು